ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ, ನಮ್ಮ ಭಾರತೀಯರು ಎಲ್ಲರಿಗೂ ಚಾಂದ್ ಭಾಷಾ ಛೋಟಾ ವಿಡಿಯೋ ಚಾನಲ್ ಒಂದು ಒಳ್ಳೆ ನ್ಯೂಸ್ ಏನಂದರೆ ಅಕ್ಕಿನಲ್ಲಿ ಎಷ್ಟು ಕ್ವಾಲಿಟಿಗಳಿದೆಯೇ, ಊಟ ತಯಾರು ಮಾಡೋದು ಅಕ್ಕಿನಲ್ಲಿ ಎಷ್ಟು ಕ್ವಾಲಿಟಿಗಳಿದೆಯಂತೆ. ಸಣ್ಣ ಅಕ್ಕಿ, ದಪ್ಪ ಅಕ್ಕಿ, ಕಲರ್ ಅಕ್ಕಿ, ಜಾಸ್ತಿ ಅಕ್ಕಿಗಳು ಇದೆಯೇ. ಅಕ್ಕಿನಲ್ಲಿ ಒಂದು ವೆರೈಟಿ ಏನಂದರೆ, ಅಕ್ಕಿನಲ್ಲಿ ಒಂದು ಟೇಸ್ಟ್ ಏನಂದರೆ, ಅಕ್ಕಿನಲ್ಲಿ ಒಂದು ಕ್ವಾಲಿಟಿ ಏನಂದರೆ, ಸಣ್ಣ ಅಕ್ಕಿ ಇರಲಿ, ದಪ್ಪ ಅಕ್ಕಿ ಇರಲಿ, ಸಣ್ಣ ಅಕ್ಕಿನಲ್ಲಿ ಊಟ ತಯಾರು ಮಾಡಿದರೆ ಅದು ಒಂದು ಟೇಸ್ಟು, ದಪ್ಪ ಅಕ್ಕಿನಲ್ಲಿ ಊಟ ತಯಾರು ಮಾಡಿದರೆ ಅದು ಒಂದು ಟೇಸ್ಟು, ಕಲರ್ ಅಕ್ಕಿನಲ್ಲಿ ಊಟ ತಯಾರು ಮಾಡಿದರೆ ಅದು ಒಂದು ಟೇಸ್ಟು. ರಾಜಹಂಸ ಅಕ್ಕಿನಲ್ಲಿ ಊಟ ತಯಾರು ಮಾಡಿದರೆ ಅದು ಒಂದು ಟೇಸ್ಟು, ಸೋನಾ ಮಸೂರಿ ಅದರಲ್ಲಿ ಊಟ ತಯಾರು ಮಾಡಿದರೆ ಅದು ಒಂದು ಟೇಸ್ಟು, ಸೋನಾ ಮಸೂರಿ ಬಾಸ್ಮತಿ ಅಕ್ಕಿನಲ್ಲಿ ಊಟ ತಯಾರು ಮಾಡಿದರೆ ಅದು ಒಂದು ಟೇಸ್ಟು. ಅಕ್ಕಿನಲ್ಲಿನೂ ಊಟ ಮಾಡಿ ತಿಂದಿದ್ರೆ ಒಳ್ಳೆಯದು. ಸಣ್ಣ ಅಕ್ಕಿನಲ್ಲಿ ಊಟ ತಯಾರು ಮಾಡಿ ತಿಂದಿರೋದು ಒಳ್ಳೆಯದು. ದಪ್ಪ ಅಕ್ಕಿನಲ್ಲಿ ಊಟ ತಯಾರು ಮಾಡಿ ತಿಂದಿದ್ರೆ ಒಳ್ಳೆಯದು. ಅಕ್ಕಿನಲ್ಲಿನೂ ಊಟ ತಯಾರು ಮಾಡಿ ತಿಂದಿದ್ರೆ ಒಳ್ಳೆಯದು. ಒಂದು ಏನಂದರೆ, ಸಣ್ಣ ಅಕ್ಕಿ ಇರಲಿ, ದಪ್ಪ ಅಕ್ಕಿ ಇರಲಿ, ಕಲರ್ ಅಕ್ಕಿ ಇರಲಿ, ಮಿಕ್ಸ್ ಮಾಡಿ ಒಂದೊಂದು ಸತಿ ಬರುತ್ತಾ ಇರುತ್ತದೆ ಪಾಕೆಟ್ಗಳಲ್ಲಿ, ಮೂಟೆಗಳಲ್ಲಿ. ಒಂದು 10 kg ಪಾಕೆಟ್ ಇರಲಿ, 20 kg ಪಾಕೆಟ್ ಇರಲಿ, 25 kg ಪಾಕೆಟ್ ಇರಲಿ, ಒಂದು 30 kg 50 kg ಈ ಥರ ಪಾಕೆಟ್ಗಳಲ್ಲಿ ಮಿಕ್ಸು ಆಗಿ ಆವಾಗ ಬರ್ತಾ ಇರುತ್ತದೆ. ಅದು ತಿಂದ್ರೂ ಏನೂ ಆಗೋದಿಲ್ಲ, ಎಲ್ಲರಿಗೂ ಒಳ್ಳೆಯದು. ಏನಂದರೆ, ಅಕ್ಕಿನಲ್ಲಿ ಅಕ್ಕಿನ ಇರಲಿ, ದಪ್ಪ ಅಕ್ಕಿ ಇರಲಿ, ಸಣ್ಣ ಅಕ್ಕಿ ಇರಲಿ, ಕಲರ್ ಅಕ್ಕಿ ಇರಲಿ, ಅಕ್ಕಿ ಇರಲಿ, ಒಂದೊಂದು ಸತಿ ಏನಂದರೆ, ಒಂದು ಪಾಕೆಟ್ಗಳಲ್ಲಿ, ಮೂಟೆಗಳಲ್ಲಿ ಏನಂದರೆ, ಒಂದೊಂದು ಸತಿ ಸಣ್ಣ ಕಳ್ಳುಗಳು ಬಂದುಬಿಡ್ತದೆ ಅಕ್ಕಿನಲ್ಲಿ. 1 kg ನೋಡಿದರೆ 1 kg ಅರ್ಧ kg ಅಕ್ಕಿನಲ್ಲಿ ನೋಡಿದರೆ ಒಂದು 5 ಕಳ್ಳುಗಳು 10 ಕಳ್ಳುಗಳು ಈ ಥರ ಬರ್ತಾ ಇರುತ್ತದೆ. 1 kgಗೆ ಒಂದು 10 ಕಳ್ಳು ಬಂದಿದ್ರೆ ಒಂದು 5 ಕಳ್ಳು, ಒಂದು 10 ಕಳ್ಳು ಈ ಥರ 5, 6, 7, 8, 9 ಈ ಥರ ಕಳ್ಳುಗಳು ಬರುತ್ತಾ ಇರುತ್ತದೆ 1 kgಗೆ. ಆವಾಗ 2 kgಗೆ ಎಷ್ಟು ಕಳ್ಳುಗಳು ಇರುತ್ತದೆ, ಒಂದು 5 kgಗೆ ಎಷ್ಟು ಕಳ್ಳುಗಳು ಇರುತ್ತದೆ, ಒಂದು 10 kg ಇರಲಿ, 20 kg ಇರಲಿ, ಒಂದು ಮೂಟೆಗೆ, ಒಂದು ಪಾಕೆಟ್ಗೆ ಎಷ್ಟು ಕಳ್ಳುಗಳು ಇರುತ್ತದೆ. ಒಂದೊಂದು ಸತಿ ಅದು ನೋಡಿ, ಅದು ಕ್ಲೀನ್ ಮಾಡಿ, ಫಿಲ್ಟರ್ ಮಾಡಿ, ಮತ್ತೆ ಯಾವ ಫಂಕ್ಷನ್ಗೂ ಇರಲಿ, ಯಾವ ಫಂಕ್ಷನ್ ಇರಲಿ, ಯಾವುದನ್ನ ಒಂದು ಫಂಕ್ಷನ್ ಇರಲಿ, ಅವಾಗೆ ಆ ಥರ ಪಾಕೆಟ್ಗಳು ಹಾಕಿದರೆ ಎಲ್ಲರಿಗೂ ನೋಡಿ ಫಿಲ್ಟರ್ ಮಾಡಿ ಮತ್ತೆ ಊಟ ಮಾಡಿದರೆ ಎಲ್ಲರಿಗೂ ಒಳ್ಳೆಯದು. ಏನನ್ನ ಮಾಡಿರಲಿ, ಕುಷ್ಕ ಇರಲಿ, ಬಿರಿಯಾನಿ ಇರಲಿ, ಏನನ್ನ ಒಂದು ಪುಳಿಯೋಗರೆ ಇರಲಿ, ಒಂದು ಪಲಾವ್ ಇರಲಿ, ಒಂದು ಏನನ್ನ ಮೊಸರನ್ನ ಇರಲಿ, ಯಾವುದನ್ನ ರೈಸ್ ಬಾತು ಇರಲಿ, ಅದು ಪಾಕೆಟ್ಗಳು ಯಾವುದನ್ನ ಇಲ್ಲಿ ಒಳ್ಳೆ ಅಕ್ಕಿ ಹಾಕಿ ನೋಡಿ ಫಿಲ್ಟರ್ ಮಾಡಿ ಕ್ಲೀನಾಗಿ ಹಾಕಿದರೆ ಎಲ್ಲರಿಗೂ ಒಳ್ಳೆಯದು ಆಗುತ್ತದೆ. ಒಂದೊಂದು ಸತಿ ಕಳ್ಳುಗಳು ಬರುತ್ತಾ ಇರುತ್ತದೆ. ಆ ಕಳ್ಳುಗಳು ನಾವು ಯಾರನ್ನ ಇರಲಿ ತಿಂದಿದ್ರೆ ಏನಾಗೋದು, ಯಾವುದೋ ಒಂದು ಡೇಂಜರ್ ಆಗುತ್ತದೆ. ಹೊಟ್ಟೆನಲ್ಲಿ ಹೋಗಿದ್ರೆ ಯಾರನ್ನ ಇರಲಿ ಯಾವುದೋ ಒಂದು ಡೇಂಜರ್ ಆಗುತ್ತದೆ. ಒಂದೊಂದು ಸತಿ ಆ ಥರ ಬರುತ್ತಾ ಇರುತ್ತದೆ ಕಳ್ಳುಗಳು. ಒಂದು ಪ್ಯಾಕೆಟ್ಗೆ ಒಂದು kgಗೆ ಒಂದು 5, 6, 7, 8, 9, 10 ಕಳ್ಳುಗಳು ಈ ಥರ ಸಣ್ಣ ಕಳ್ಳುಗಳು ಬಂದಿದ್ರೆ ಒಂದು ಪ್ಯಾಕೆಟ್ಗೆ ಎಷ್ಟು ಕಳ್ಳುಗಳು ಇರುತ್ತದೆ. ಏನಂದರೆ, ಒಂದೊಂದು ಸತಿ ಅಕ್ಕಿನಲ್ಲಿ ಒಂದು ಯಾವುದನ್ನ ಅಕ್ಕಿ ಇರಲಿ, ಕಲರ್ ಅಕ್ಕಿ ಇರಲಿ, ವೈಟ್ ಅಕ್ಕಿ ಇರಲಿ, ಯಾವುದನ್ನ ಸಣ್ಣ ಅಕ್ಕಿ ಇರಲಿ, ದಪ್ಪ ಅಕ್ಕಿ ಇರಲಿ, ಯಾವ ಕಲರನ್ನ ಅಕ್ಕಿ ಇರಲಿ, ಒಂದೊಂದು ಸತಿ ಏನಂದರೆ ಅಕ್ಕಿನಲ್ಲಿ ಒಂದು ಎಕ್ಸ್ಪೈರ್ ಆಗಿರೋದು ಅಕ್ಕಿ, ಹಳೇದು, ಒಂದು ಜಾಸ್ತಿ ವರ್ಷ ಅದು ಏನಕ್ಕದು ಕೆಲಸನೇ ಬರಲ್ಲ, ಅದು ತಿನ್ನಕ್ಕೆ ಆಗೋದಿಲ್ಲ. ಈ ಥರ ಅಕ್ಕಿ ಮಿಕ್ಸಿ ಆಗಿ ಬರುತ್ತಾ ಇರುತ್ತದೆ ಅಕ್ಕಿನಲ್ಲಿ. ಆ ಅಕ್ಕಿನಲ್ಲಿನೂ ಊಟ ತಯಾರು ಮಾಡಿ ತಿಂದಿದ್ರೆ ಅದೂ ಏನನ್ನ ಒಂದು ಡೇಂಜರ್ ಆಗುತ್ತದ, ಅದೂ ಏನನ್ನ ಒಂದು
ಹೆಲ್ತ್ಗೆ ತೊಂದರೆ ಆಗುತ್ತದೆ. ಈ ಥರ ಅಕ್ಕಿ ವೇಸ್ಟ್ ಆಗಿರೋದು ಅಕ್ಕಿ ಹಳೇದು ಜಾಸ್ತಿ ವರ್ಷದ್ದು ಎಕ್ಸ್ಪೈರ್ ಆಗಿರೋದು ಅಕ್ಕಿ ಆ ಥರ ಮಿಕ್ಸ್ ಮಾಡಿ ಮೂಟೆಗಳಲ್ಲಿ ಬರುತ್ತಾ ಇರುತ್ತದೆ. ಆ ಅಕ್ಕಿ ತಿಂದಿದ್ದೇನು ಯಾವುದೋ ಒಂದು ಹೆಲ್ತ್ಗೆ ಡೇಂಜರ್ ಆಗುತ್ತದೆ. ಯಾವ ಥರ ಅಕ್ಕಿ ಇರಲಿ ಯಾವುದೋ ಒಂದು ಅಕ್ಕಿ ಇರಲಿ, ದಪ್ಪ ಅಕ್ಕಿ, ಸಣ್ಣ ಅಕ್ಕಿ, ಕಲರ್ ಅಕ್ಕಿ, ಯಾವ ಥರ ಬಾಸ್ಮತಿ ಅಕ್ಕಿ ಇರಲಿ, ಯಾವುದನ್ನ ರಾಜಹಂಸ ಅಕ್ಕಿ ಇರಲಿ, ಸೋನಾ ಮಸೂರಿ ಅಕ್ಕಿ ಇರಲಿ, ಯಾವ ಥರ ಅಕ್ಕಿ ಇರಲಿ, ಯಾವ ಥರ ಅಕ್ಕಿನಲ್ಲಿನೂ ಊಟ ತಯಾರು ಮಾಡಿ ತಿಂದಿದ್ರೆ, ಯಾವ ಥರ ರೈಸ್ ಬಾತುಗಳು ತಯಾರು ಮಾಡಿ ತಿಂದಿದ್ರೇನು ಏನೂ ಆಗೋದಿಲ್ಲ, ಎಲ್ಲರಿಗೂ ಒಳ್ಳೆಯದು. ಏನಂದರೆ ಒಂದು ಥರ ಅಕ್ಕಿಗಳಲ್ಲಿ ಒಂದು ಕಳ್ಳು ಬರುತ್ತಾ ಇರುತ್ತದೆ. ಆ ಅಕ್ಕಿಗಳು ತಿಂದಿದ್ದೇನು ಡೇಂಜರ್ ಆಗುತ್ತದೆ. ಒಂದು ಎಕ್ಸ್ಪೈರ್ ಆಗಿರೋದು ಜಾಸ್ತಿ ಅಕ್ಕಿ ಆ ಥರ ಏನೇನೋ ಮಿಕ್ಸ್ ಮಾಡಿ ಆ ಥರ ಮೂಟೆಗಳಲ್ಲಿ ಬರುತ್ತಾ ಇರುತ್ತದೆ, ಪ್ಯಾಕೆಟ್ಗಳಲ್ಲಿ. ಆ ಥರ ಅಕ್ಕಿ ತಿಂದಿದ್ದೇನು ಡೇಂಜರ್ ಆಗುತ್ತದೆ. ಏನಂದರೆ ಯಾವ ಥರ ದಪ್ಪ ಇರಲಿ, ಸಣ್ಣ ಇರಲಿ, ಯಾವ ಥರ ಕಲರ್ ಅಕ್ಕಿಗಳು ಇರಲಿ, ತಿಂದಿದ್ರೆ ಏನೂ ಆಗೋದಿಲ್ಲ, ಎಲ್ಲರಿಗೂ ಒಳ್ಳೆಯದು. ಏನಂದರೆ ಒಂದು 2 ಥರ ಅಕ್ಕಿಗಳು ಬರುತ್ತಾ ಇರುತ್ತದೆ. ಸಣ್ಣ ಕಳ್ಳುಗಳು ಅದು ಕಾಣಿಸೋದಿಲ್ಲ, ಅದು ಜಾಸ್ತಿ ನೋಡಿಬೇಕು, ಫಿಲ್ಟರ್ ಮಾಡಿಬೇಕು. ಮನೆಯಲ್ಲಿ ಯಾರನ್ನ ಇಲ್ಲಿ ಸ್ವಲ್ಪ ಮಾಡ್ತಾರೆ, ಅವ್ರಿಗೆ ಗೊತ್ತಾಗುತ್ತದೆ ಎಷ್ಟು ಅಕ್ಕಿನಲ್ಲಿ ಎಷ್ಟು ಕಳ್ಳುಗಳು ಇದೆ ಅಂತ ಅವ್ರಿಗೆ ಮನೆಯಲ್ಲಿ ಗೊತ್ತಾಗುತ್ತದೆ. ಫಂಕ್ಷನ್ನಲ್ಲಿ ಹಾಕಿ ಆವಾಗ ಅವರು ಜಾಸ್ತಿ ನೋಡೋದಿಲ್ಲ, ಒಂದು ಮೂಟೆ ಪ್ಯಾಕೆಟ್ಗಳು ಆ ಥರನೇ ಹಾಕ್ಬಿಡ್ತಾರೆ. ಆ ಥರ ಊಟ ತಯಾರು ಮಾಡಿದರೆ ಏನನ್ನ ಯಾವುದನ್ನ ರೈಸ್ ಬಾತ್ ಮಾಡಿದ್ರೇನು ಅದು ನೋಡಿ ಫಿಲ್ಟರ್ ಮಾಡಿ ಕ್ಲೀನಾಗಿ ನೋಡಿ ಮತ್ತೆ ಹಾಕಬೇಕು. ಇಲ್ಲ ಅಂದರೆ ಯಾವುದೋ ಒಂದು ಕಳ್ಳುಗಳು ಬರ್ತಾ ಇರ್ತದೆ, ಅದು ಯಾರಿಗೋ ಒಂದು ಡೇಂಜರ್ ಆಗುತ್ತದೆ. ಎಕ್ಸ್ಪೈರ್ ಆಗಿರೋದು ಅಕ್ಕಿ ಅದೂ ಮಿಕ್ಸು ಆಗಿ ಆ ಥರ ಬರುತ್ತಾ ಇರುತ್ತದೆ. ಆ ಅಕ್ಕಿನಲ್ಲಿ ಊಟ ತಯಾರು ಮಾಡಿ ತಿಂದಿದ್ದೇನು ಡೇಂಜರ್ ಆಗುತ್ತದೆ. ಯಾವ ಥರ ರೈಸ್ ಬಾತುಗಳು ಮಾಡಿದ್ರೇನು ಡೇಂಜರ್ ಆಗುತ್ತದೆ. ಎಕ್ಸ್ಪೈರ್ ಆಗಿರೋದು ಅಕ್ಕಿ ಅದೂ ತಿನ್ನಬಾರ್ದು. ಏನಂದರೆ ಒಂದು ಸತಿ ಅಕ್ಕಿನಲ್ಲಿ 1, 2, 3, 4 ಈ ಥರ ಅಕ್ಕಿಗಳು ಮಿಕ್ಸ್ ಆಗಿ ಆ ಥರ ಬರುತ್ತಾ ಇರುತ್ತದೆ ಪ್ಯಾಕೆಟ್ಗಳಲ್ಲಿ. 1, 2, 3, 4 ಈ ಥರ ಅಕ್ಕಿಗಳು ಮಿಕ್ಸ್ ಆಗಿ ಎಕ್ಸ್ಪೈರ್ ಆಗಿರೋದು ಅಕ್ಕಿನೂ ಬರುತ್ತಾ ಇರುತ್ತದೆ. ಅದು ನೋಡಿದರೆ ಒಂದು ವೈಟ್ ಥರ ಕಾಣಿಸ್ತದೆ, ಅದು ಎಕ್ಸ್ಪೈರ್ ಆಗಿರೋದು ಅಕ್ಕಿ. ಆ ಅಕ್ಕಿ ಕೈನಲ್ಲಿ ತಗೊಂಡು ಒಂಥರ ಪ್ರೆಸ್ ಮಾಡಿದರೆ ಪುಡಿ ಪೌಡರ್ ಥರ ಈ ಥರ ಆಗುತ್ತದೆ. ಆ ಥರ ಅಕ್ಕಿ ತಿಂದಿದ್ರೇನು ಅದೂ ಡೇಂಜರ್ ಆಗುತ್ತದೆ. ಆ ಥರ ಅಕ್ಕಿ ತಿಂದಿದ್ರೆ ಡೇಂಜರ್ ಆಗುತ್ತದೆ. ಅಕ್ಕಿನಲ್ಲಿ ಒಂದು ವೆರೈಟಿ ಏನಂದರೆ, ಅಕ್ಕಿನಲ್ಲಿ ಒಂದು ಟೇಸ್ಟ್ ಏನಂದರೆ, ಅಕ್ಕಿನಲ್ಲಿ ಒಂದು ಕ್ವಾಲಿಟಿ ಏನಂದರೆ, ಸಣ್ಣ ಅಕ್ಕಿ ಇರಲಿ, ದಪ್ಪ ಅಕ್ಕಿ ಇರಲಿ, ಸಣ್ಣ ಅಕ್ಕಿನಲ್ಲಿ ಊಟ ತಯಾರು ಮಾಡಿದರೆ ಅದು ಒಂದು ಟೇಸ್ಟು, ದಪ್ಪ ಅಕ್ಕಿನಲ್ಲಿ ಊಟ ತಯಾರು ಮಾಡಿದರೆ ಅದು ಒಂದು ಟೇಸ್ಟು, ಕಲರ್ ಅಕ್ಕಿನಲ್ಲಿ ಊಟ ತಯಾರು ಮಾಡಿದರೆ ಅದು ಒಂದು ಟೇಸ್ಟು. ರಾಜಹಂಸ ಅಕ್ಕಿನಲ್ಲಿ ಊಟ ತಯಾರು ಮಾಡಿದರೆ ಅದು ಒಂದು ಟೇಸ್ಟು. ಸೋನಾ ಮಸೂರಿ ಅದರಲ್ಲಿ ಊಟ ತಯಾರು ಮಾಡಿದರೆ ಅದು ಒಂದು ಟೇಸ್ಟು. ಸೋನಾ ಮಸೂರಿ ಬಾಸ್ಮತಿ ಅಕ್ಕಿನಲ್ಲಿ ಊಟ ತಯಾರು ಮಾಡಿದರೆ ಅದು ಒಂದು ಟೇಸ್ಟು. ಅಕ್ಕಿನಲ್ಲಿನೂ ಊಟ ಮಾಡಿ ತಿಂದಿದ್ರೆ ಒಳ್ಳೆಯದು. ಸಣ್ಣ ಅಕ್ಕಿನಲ್ಲಿ ಊಟ ತಯಾರು ಮಾಡಿ ತಿಂದಿರೋದು ಒಳ್ಳೆಯದು. ದಪ್ಪ ಅಕ್ಕಿನಲ್ಲಿ ಊಟ ತಯಾರು ಮಾಡಿ ತಿಂದಿದ್ರೆ ಒಳ್ಳೆಯದು. ಅಕ್ಕಿನಲ್ಲಿನೂ ಊಟ ತಯಾರು ಮಾಡಿ ತಿಂದಿದ್ರೆ ಒಳ್ಳೆಯದು. ಒಂದು ಏನಂದರೆ, ಸಣ್ಣ ಅಕ್ಕಿ ಇರಲಿ, ದಪ್ಪ ಅಕ್ಕಿ ಇರಲಿ, ಕಲರ್ ಅಕ್ಕಿ ಇರಲಿ, ಮಿಕ್ಸ್ ಮಾಡಿ ಒಂದೊಂದು ಸತಿ ಬರುತ್ತಾ ಇರುತ್ತದೆ ಪಾಕೆಟ್ಗಳಲ್ಲಿ, ಮೂಟೆಗಳಲ್ಲಿ. ಒಂದು 10 kg ಪಾಕೆಟ್ ಇರಲಿ, 20 kg ಪಾಕೆಟ್ ಇರಲಿ, 25 kg ಪಾಕೆಟ್ ಇರಲಿ, ಒಂದು 30 kg 50 kg ಈ ಥರ ಪಾಕೆಟ್ಗಳಲ್ಲಿ ಮಿಕ್ಸು ಆಗಿ ಆವಾಗ ಬರ್ತಾ ಇರುತ್ತದೆ. ಅದು ತಿಂದ್ರೂ ಏನೂ ಆಗೋದಿಲ್ಲ, ಎಲ್ಲರಿಗೂ ಒಳ್ಳೆಯದು. ಏನಂದರೆ, ಅಕ್ಕಿನಲ್ಲಿ ಅಕ್ಕಿನ ಇರಲಿ, ದಪ್ಪ ಅಕ್ಕಿ ಇರಲಿ, ಸಣ್ಣ ಅಕ್ಕಿ ಇರಲಿ, ಕಲರ್ ಅಕ್ಕಿ ಇರಲಿ, ಅಕ್ಕಿ ಇರಲಿ, ಒಂದೊಂದು ಸತಿ ಏನಂದರೆ, ಒಂದು ಪಾಕೆಟ್ಗಳಲ್ಲಿ ಮೂಟೆಗಳಲ್ಲಿ ಏನಂದರೆ ಒಂದೊಂದು ಸತಿ ಸಣ್ಣ ಕಳ್ಳುಗಳು ಬಂದುಬಿಡ್ತದೆ.
ಅಕ್ಕಿನಲ್ಲಿ 1 kg ನೋಡಿದರೆ 1 kg ಅರ್ಧ kg ಅಕ್ಕಿನಲ್ಲಿ ನೋಡಿದರೆ ಒಂದು 5 ಕಳ್ಳುಗಳು 10 ಕಳ್ಳುಗಳು ಈ ಥರ ಬರ್ತಾ ಇರುತ್ತದೆ. 1 kgಗೆ ಒಂದು 10 ಕಳ್ಳು ಬಂದಿದ್ದರೆ ಒಂದು 5 ಕಳ್ಳು, ಒಂದು 10 ಕಳ್ಳು, ಈ ಥರ 5, 6, 7, 8, 9 ಈ ಥರ ಕಳ್ಳುಗಳು ಬರುತ್ತಾ ಇರುತ್ತದೆ 1 kgಗೆ. ಆವಾಗ 2 kgಗೆ ಎಷ್ಟು ಕಳ್ಳುಗಳು ಇರುತ್ತದೆ, ಒಂದು 5 kgಗೆ ಎಷ್ಟು ಕಳ್ಳುಗಳು ಇರುತ್ತದೆ, ಒಂದು 10 kg ಇರಲಿ 20 kg ಇರಲಿ, ಒಂದು ಮೂಟೆಗೆ ಒಂದು ಪಾಕಿಟ್ಗೆ ಎಷ್ಟು ಕಳ್ಳುಗಳು ಇರುತ್ತದೆ. ಒಂದೊಂದು ಸತಿ ಅದು ನೋಡಿ ಅದು ಕ್ಲೀನ್ ಮಾಡಿ ಫಿಲ್ಟರ್ ಮಾಡಿ ಮತ್ತೆ ಯಾವ ಫಂಕ್ಷನ್ಗೂ ಇರಲಿ, ಯಾವ ಫಂಕ್ಷನ್ ಇರಲಿ, ಯಾವುದನ್ನ ಒಂದು ಫಂಕ್ಷನ್ ಇರಲಿ, ಅವಾಗೆ ಆ ಥರ ಪಾಕೆಟ್ಗಳು ಹಾಕಿದರೆ ಎಲ್ಲರಿಗೂ ನೋಡಿ ಫಿಲ್ಟರ್ ಮಾಡಿ ಮತ್ತೆ ಊಟ ಮಾಡಿದರೆ ಎಲ್ಲರಿಗೂ ಒಳ್ಳೆಯದು. ಏನನ್ನ ಮಾಡಲಿ, ಕುಷ್ಕ ಇರಲಿ, ಬಿರಿಯಾನಿ ಇರಲಿ, ಏನನ್ನ ಒಂದು ಪುಳಿಯೋಗರೆ ಇರಲಿ, ಒಂದು ಪಲಾವ್ ಇರಲಿ, ಒಂದು ಏನನ್ನ ಮೊಸರನ್ನ ಇರಲಿ, ಯಾವುದನ್ನ ರೈಸ್ ಬಾತು ಇರಲಿ, ಅದು ಪಾಕೆಟ್ಗಳು ಯಾವುದನ್ನ ಇಲ್ಲಿ ಒಳ್ಳೆ ಅಕ್ಕಿ ಹಾಕಿ ನೋಡಿ ಫಿಲ್ಟರ್ ಮಾಡಿ ಕ್ಲೀನಾಗಿ ಹಾಕಿದರೆ ಎಲ್ಲರಿಗೂ ಒಳ್ಳೆಯದು ಆಗುತ್ತದೆ. ಒಂದೊಂದು ಸತಿ ಕಳ್ಳುಗಳು ಬರುತ್ತಾ ಇರುತ್ತದೆ. ಆ ಕಳ್ಳುಗಳು ನಾವು ಯಾರನ್ನ ಇರಲಿ ತಿಂದಿದ್ರೆ ಏನಾಗೋದು, ಯಾವುದೋ ಒಂದು ಡೇಂಜರ್ ಆಗುತ್ತದೆ. ಹೊಟ್ಟೆನಲ್ಲಿ ಹೋಗಿದ್ರೆ ಯಾರನ್ನ ಇರಲಿ ಯಾವುದೋ ಒಂದು ಡೇಂಜರ್ ಆಗುತ್ತದೆ. ಒಂದೊಂದು ಸತಿ ಆ ಥರ ಬರುತ್ತಾ ಇರುತ್ತದೆ ಕಳ್ಳುಗಳು. ಒಂದು ಪಾಕೆಟ್ಗೆ ಒಂದು kgಗೆ ಒಂದು 5, 6, 7, 8, 9, 10 ಕಳ್ಳುಗಳು ಈ ಥರ ಸಣ್ಣ ಕಳ್ಳುಗಳು ಬಂದಿದ್ರೆ ಒಂದು ಪಾಕೆಟ್ಗೆ ಎಷ್ಟು ಕಳ್ಳುಗಳು ಇರುತ್ತದೆ. ಏನಂದರೆ ಒಂದೊಂದು ಸತಿ ಅಕ್ಕಿನಲ್ಲಿ ಒಂದು ಯಾವುದನ್ನ ಅಕ್ಕಿ ಇರಲಿ, ಕಲರ್ ಅಕ್ಕಿ ಇರಲಿ, ವೈಟ್ ಅಕ್ಕಿ ಇರಲಿ, ಯಾವುದನ್ನ ಸಣ್ಣ ಅಕ್ಕಿ ಇರಲಿ, ದಪ್ಪ ಅಕ್ಕಿ ಇರಲಿ, ಯಾವ ಕಲರನ್ನ ಅಕ್ಕಿ ಇರಲಿ, ಒಂದೊಂದು ಸತಿ ಏನಂದರೆ ಅಕ್ಕಿನಲ್ಲಿ ಒಂದು ಎಕ್ಸ್ಪೈರ್ ಆಗಿರೋದು ಅಕ್ಕಿ, ಹಳೆಯದು, ಒಂದು ಜಾಸ್ತಿ ವರ್ಷ ಅದು ಏನಕ್ಕೆ ಅದು ಕೆಲಸನೇ ಬರಲ್ಲ, ಅದು ತಿನ್ನೋಕ್ಕೆ ಆಗೋದಿಲ್ಲ. ಈ ಥರ ಅಕ್ಕಿ ಮಿಕ್ಸಿ ಆಗಿ ಬರುತ್ತಾ ಇರುತ್ತದೆ ಅಕ್ಕಿನಲ್ಲಿ. ಆ ಅಕ್ಕಿನಲ್ಲಿನೂ ಊಟ ತಯಾರು ಮಾಡಿ ತಿಂದಿದ್ರೆ ಅದೂ ಏನನ್ನ ಒಂದು ಡೇಂಜರ್ ಆಗುತ್ತದ, ಅದೂ ಏನನ್ನ ಒಂದು ಹೆಲ್ತ್ಗೆ ತೊಂದರೆ ಆಗುತ್ತದೆ. ಈ ಥರ ಅಕ್ಕಿ ವೇಸ್ಟ್ ಆಗಿರೋದು ಅಕ್ಕಿ, ಹಳೆಯದು ಜಾಸ್ತಿ ವರ್ಷದ್ದು ಎಕ್ಸ್ಪೈರ್ ಆಗಿರೋದು ಅಕ್ಕಿ ಆ ಥರ ಮಿಕ್ಸ್ ಮಾಡಿ ಮೂಟೆಗಳಲ್ಲಿ ಬರುತ್ತಾ ಇರುತ್ತದೆ. ಆ ಅಕ್ಕಿ ತಿಂದಿದ್ರೇನು ಯಾವುದೋ ಒಂದು ಹೆಲ್ತ್ಗೆ ಡೇಂಜರ್ ಆಗುತ್ತದೆ. ಯಾವ ಥರ ಅಕ್ಕಿ ಇರಲಿ, ಯಾವುದು ಒಂದು ಅಕ್ಕಿ ಇರಲಿ, ದಪ್ಪ ಅಕ್ಕಿ, ಸಣ್ಣ ಅಕ್ಕಿ, ಕಲರ್ ಅಕ್ಕಿ, ಯಾವ ಥರ ಬಾಸ್ಮತಿ ಅಕ್ಕಿ ಇರಲಿ, ಯಾವುದನ್ನ ರಾಜಹಂಸ ಅಕ್ಕಿ ಇರಲಿ, ಸೋನಾ ಮಸೂರಿ ಅಕ್ಕಿ ಇರಲಿ, ಯಾವ ಥರ ಅಕ್ಕಿ ಇರಲಿ, ಯಾವ ಥರ ಅಕ್ಕಿನಲ್ಲಿನೂ ಊಟ ತಯಾರು ಮಾಡಿ ತಿಂದಿದ್ರೆ, ಯಾವ ಥರ ರೈಸ್ ಬಾತುಗಳು ತಯಾರು ಮಾಡಿ ತಿಂದಿದ್ರೇನು ಏನೂ ಆಗೋದಿಲ್ಲ, ಎಲ್ಲರಿಗೂ ಒಳ್ಳೆಯದು. ಏನಂದರೆ ಒಂದು ಥರ ಅಕ್ಕಿಗಳಲ್ಲಿ ಒಂದು ಕಳ್ಳು ಬರುತ್ತಾ ಇರುತ್ತದೆ. ಆ ಅಕ್ಕಿಗಳು ತಿಂದಿದ್ದೇನು ಡೇಂಜರ್ ಆಗುತ್ತದೆ. ಒಂದು ಎಕ್ಸ್ಪೈರ್ ಆಗಿರೋದು ಜಾಸ್ತಿ ಅಕ್ಕಿ ಆ ಥರ ಏನೇನೋ ಮಿಕ್ಸ್ ಮಾಡಿ ಆ ಥರ ಮೂಟೆಗಳಲ್ಲಿ ಬರುತ್ತಾ ಇರುತ್ತದೆ ಪಾಕೆಟ್ಗಳಲ್ಲಿ. ಆ ಥರ ಅಕ್ಕಿ ತಿಂದಿದ್ದೇನು ಡೇಂಜರ್ ಆಗುತ್ತದೆ. ಏನಂದರೆ ಯಾವ ಥರ ದಪ್ಪ ಇರಲಿ, ಸಣ್ಣ ಇರಲಿ, ಯಾವ ಥರ ಕಲರ್ ಅಕ್ಕಿಗಳು ಇರಲಿ, ತಿಂದಿದ್ರೆ ಏನೂ ಆಗೋದಿಲ್ಲ, ಎಲ್ಲರಿಗೂ ಒಳ್ಳೆಯದು. ಏನಂದರೆ 2 ಥರ ಅಕ್ಕಿಗಳು ಬರುತ್ತಾ ಇರುತ್ತದೆ. ಸಣ್ಣ ಕಳ್ಳುಗಳು ಅದು ಕಾಣಿಸೋದಿಲ್ಲ, ಅದು ಜಾಸ್ತಿ ನೋಡಿಬೇಕು, ಫಿಲ್ಟರ್ ಮಾಡಿಬೇಕು. ಮನೆಯಲ್ಲಿ ಯಾರನ್ನ ಇಲ್ಲಿ ಸ್ವಲ್ಪ ಮಾಡ್ತಾರೆ, ಅವ್ರಿಗೆ ಗೊತ್ತಾಗುತ್ತದೆ ಎಷ್ಟು ಅಕ್ಕಿನಲ್ಲಿ ಎಷ್ಟು ಕಳ್ಳುಗಳು ಇದೆ ಅಂತ ಅವ್ರಿಗೆ ಮನೆಯಲ್ಲಿ ಗೊತ್ತಾಗುತ್ತದೆ. ಫಂಕ್ಷನ್ನಲ್ಲಿ ಆಚೆ ಆವಾಗ ಅವರು ಜಾಸ್ತಿ ನೋಡೋದಿಲ್ಲ, ಒಂದು ಮೂಟೆ ಪಾಕೆಟ್ಗಳು ಆ ಥರನೇ ಹಾಕ್ಬಿಡ್ತಾರೆ. ಆ ಥರ ಊಟ ತಯಾರು ಮಾಡಿದರೆ ಏನನ್ನ ಯಾವುದನ್ನ ರೈಸ್ ಬಾತ್ ಮಾಡಿದ್ರೇನು ಅದು ನೋಡಿ ಫಿಲ್ಟರ್ ಮಾಡಿ ಕ್ಲೀನಾಗಿ ನೋಡಿ ಮತ್ತೆ ಹಾಕಬೇಕು. ಇಲ್ಲ ಅಂದರೆ ಯಾವುದೋ ಒಂದು ಕಳ್ಳುಗಳು ಬರ್ತಾ ಇರ್ತದೆ, ಅದು ಯಾರಿಗೋ ಒಂದು ಡೇಂಜರ್ ಆಗುತ್ತದೆ. ಎಕ್ಸ್ಪೈರ್ ಆಗಿರೋದು ಅಕ್ಕಿ ಅದೂ ಮಿಕ್ಸು ಆಗಿ ಆ ಥರ ಬರುತ್ತಾ ಇರುತ್ತದೆ. ಆ ಅಕ್ಕಿನಲ್ಲಿ ಊಟ ತಯಾರು ಮಾಡಿ ತಿಂದಿದ್ದನ್ನು ಡೇಂಜರ್ ಆಗುತ್ತದೆ. ಯಾವ ಥರ ರೈಸ್ ಬಾತುಗಳು ಮಾಡಿದ್ರೂ ಡೇಂಜರ್ ಆಗುತ್ತದೆ. ಎಕ್ಸ್ಪೈರ್ ಆಗಿರೋದು ಅಕ್ಕಿ ಅದೂ ತಿನ್ನಬಾರ್ದು. ಏನಂದರೆ ಒಂದು ಸತಿ ಅಕ್ಕಿನಲ್ಲಿ 1, 2, 3, 4 ಈ ಥರ ಅಕ್ಕಿಗಳು ಮಿಕ್ಸ್ ಆಗಿ ಆ ಥರ ಬರುತ್ತಾ ಇರುತ್ತದೆ ಪಾಕೆಟ್ಗಳಲ್ಲಿ. 1, 2, 3
4 ಈ ಥರ ಅಕ್ಕಿಗಳು ಮಿಕ್ಸ್ ಆಗಿ ಎಕ್ಸ್ಪೈರ್ ಆಗಿರೋದು ಅಕ್ಕಿನೂ ಬರುತ್ತಾ ಇರುತ್ತದೆ. ಅದು ನೋಡಿದರೆ ಒಂದು ವೈಟ್ ಥರ ಕಾಣಿಸ್ತದೆ, ಅದು ಎಕ್ಸ್ಪೈರ್ ಆಗಿರೋದು ಅಕ್ಕಿ. ಅದು ಆ ಅಕ್ಕಿ ಕೈನಲ್ಲಿ ತಗೊಂಡು ಒಂಥರ ಪ್ರೆಸ್ ಮಾಡಿದರೆ ಪುಡಿ ಪೌಡರ್ ಥರ ಈ ಥರ ಆಗುತ್ತದೆ. ಆ ಥರ ಅಕ್ಕಿ ತಿಂದಿದ್ರೇನು ಅದೂ ಡೇಂಜರ್ ಆಗುತ್ತದೆ. ಆ ಥರ ಅಕ್ಕಿ ತಿಂದಿದ್ರೆ ಡೇಂಜರ್ ಆಗುತ್ತದೆ. ಅಣ್ಣ ಅವರೇ, ತಮ್ಮ ಅವರೇ, ಚಿಕ್ಕವರೇ, ದೊಡ್ಡವರೇ, ನಮ್ಮ ಭಾರತೀಯರು ಎಲ್ಲರಿಗೂ ಚಾಂದ್ ಭಾಷಾ ಛೋಟಾ ನ್ಯೂಸ್ ಛೋಟಾ ವಿಡಿಯೋ ಚಾನಲ್ ಈ ವಿಡಿಯೋನಲ್ಲಿ ಇಷ್ಟೇ. ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರ್ಕಾತು.